ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ನಲ್ಲಿ ನಾನು ನನ್ನ ಜೀವನದ ಮಾನಸ ಗುರು, ಗೈಡ್ ಅಥವಾ ಜೀವನದಲ್ಲಿ ಸ್ಟಕ್ ಅಂತ ಫೀಲ್ ಆದಾಗ ಯಾರ್ದಾರು ಇನ್ಸ್ಪಿರೇಷನ್ ಅನ್ನೋದು ಒಂದು ಪುಷ್ ಅನ್ನ ಕೊಡುತ್ತೆ, ಮೋಟಿವೇಶನ್ ಅನ್ನ ಕೊಡುತ್ತಲ್ವಾ. ಒಂದು ವೇಳೆ ಹಿಂಗಾಗಿತ್ತು ಅಂತಂದ್ರೆ ನಾನು ಯಾರ ಮಾತನ್ನ ಕೇಳಬಹುದು ಅನ್ನೋದಕ್ಕೆ ಒಂದು ಮೂರ್ತ ರೂಪ ಅಂತ ಯಾರಾದ್ರೂ ಇದ್ದಾರೆ ಅಂತಂದ್ರೆ ನನ್ನ ಜೀವನದಲ್ಲಿ ನಂಗೆ ತುಂಬಾ ರೋಲ್ ಮಾಡೆಲ್ಸ್ ಕಡಿಮೆ ಇದ್ದಾರೆ. ಬಟ್ ನಾನು ಯಾರನ್ನಾದ್ರೂ ಗುರು ಅಂತ, ಮಾನಸ ಗುರು ಅಂತ ಇಲ್ಲಿವರೆಗೂ ರಿಸೀವ್ ಮಾಡಿದೀನಿ ಅಂತಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನನ್ನ. ಶ್ರೀಕೃಷ್ಣನನ್ನ ನಾನು ಜಸ್ಟ್ ಅ ಗಾಡ್ ಅಂತ ನೋಡೋದಕ್ಕಿಂತ ಒಂಥರ ನನ್ನ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯಾವ್ಯಾವಾಗೆಲ್ಲ ವಾಟ್ ಶುಡ್ ಡೂ, ವಾಟ್ ಶುಡ್ ನಾಟ್ ಡೂ ಅನ್ನೋ ತರದ ಕಾನ್ಫ್ಲಿಕ್ಟ್ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನಂಗೆ ಏನೇನು ಹೇಳ್ತಾ ಹೋಗ್ತಾನಲ್ಲ, ಅದೆಲ್ಲದನ್ನ ವಾಪಸ್ ತಿರುವಿ ಕೇಳಿಸ್ಕೊಂಡಾಗ ನನಗೆ ಆ ಆನ್ಸರ್ ಅನ್ನ ಕೊಡಬೇಕು. ಈ ಒಂದು ಹಂತದಲ್ಲಿ ನನ್ಗಿರುವಂತಹ ಕ್ವೆಶ್ಚನ್ ಅನ್ನೇ ಶ್ರೀಕೃಷ್ಣ ಆನ್ಸರ್ ಮಾಡ್ತಿದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಈಸ್ ವೆರಿ ರಿಲೇಟೇಬಲ್. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀರಾಮಚಂದ್ರ ಇವರಿಬ್ರು ಒಂದೇ ದೇವರ ಅವತಾರ ಆಗಿದ್ರು ಕೂಡ ಒಂದು ಯುಗದಿಂದ ಇನ್ನೊಂದು ಯುಗ ಬರೋವಷ್ಟರಲ್ಲಿ ಎಷ್ಟು ಮಾರ್ಪಾಡಾಗಿದೆ, ಎಷ್ಟು ವಿಕಸನ ಆಗಿದೆ ಆ ಪರ್ಸನಾಲಿಟಿ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಚಂದ್ರ ಪ್ರಪಂಚವೇ ನನಗೆ ಕಷ್ಟ ಕೊಟ್ಟರು ಕೂಡ ನಾನು ಮರ್ಯಾದಾ ಪುರುಷೋತ್ತಮ ಆಗಿರ್ತೀನಿ ಅನ್ನೋದನ್ನ ಹೇಳ್ದ. ಅದೇ ಶ್ರೀಕೃಷ್ಣ ಪರಮಾತ್ಮ ಈ ಕಷ್ಟ ಕೊಡೋ ಪ್ರಪಂಚವನ್ನ ಎಲ್ಲಿಡಬೇಕು, ಹೆಂಗಿಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟು ಹೋಗುತ್ತಾ. ಹಾಗಾಗಿ ನನಗೆ ಶ್ರೀರಾಮಚಂದ್ರ ಯಾವಾಗ ನೀವು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಕ್ಲೋಸ್ ಸರ್ಕಲ್ ಇರುತ್ತೆ, ಅಲ್ಲಿ ಶ್ರೀರಾಮಚಂದ್ರನ ಹಾಗೆ ಇರುವಂತಹ ವ್ಯಕ್ತಿತ್ವವನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಈ ಕಲಿಯುಗ ಅನ್ನುವಂಥದ್ದು ಏನಿರುತ್ತೆ, ಒಳಗಡೆ ಒಂದು ಹೊರಗಡೆ ಇರುವಂತಹ ವ್ಯಕ್ತಿತ್ವಗಳು ಏನಿರ್ತವೆ ಅವ್ರ ಮಧ್ಯದಲ್ಲಿ ಶ್ರೀಕೃಷ್ಣನ ಹಾಗೆ ಸ್ಟ್ರಾಟಜಿಕಲಿ ಇರಬೇಕು ಅನ್ನೋದನ್ನ ನಾನು ಫಾಲೋ ಮಾಡ್ತೀನಿ. ನಾನು ಅದನ್ನೇ ನಂಬೋದು, ಪಾಲಿಸೋದು. ಸೊ ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀನಿ. ನನ್ನನ್ನು ತುಂಬಾ ಇನ್ಸ್ಪೈರ್ ಮಾಡಿದ್ದು ಯಾಕೆಂತಂದ್ರೆ ನಮ್ಗೆ ಎಲ್ರಿಗೂ ಚಿಕ್ಕ ವಯಸ್ಸಿಂದನೇ ಈ ಶೂರ ವೀರ ಧೀರ ಅಂದ ತಕ್ಷಣ ಯಾರು ಧೈರ್ಯವಾಗಿ ಒಂದ್ ಕಡೆ ನಿಂತ್ಕೋತಾರೋ, ಈ ರಾಜಪುತ್ರ ಕಥೆ ಎಲ್ಲ ಬರುತ್ತಲ್ವಾ, ಏನಾದ್ರೂ ಕೂಡ ಅವರು ಧರ್ಮ ನೀತಿಯನ್ನ ಬಿಟ್ಟಿಲ್ಲ, ಅದರಿಂದನೇ ಪಾಪ ಅವ್ರು ಸೋತಿದ್ದು, ಅವರನ್ನ ಸಾಯಿಸಿದ್ದು ಈ ಮುಘಲ್ ದೊರೆಗಳು. ಎಷ್ಟೋ ಯುದ್ಧದಲ್ಲಿ ನಮ್ಮ ರಾಜರುಗಳಿಗೆ ಧರ್ಮ ಯುದ್ಧ ಅನ್ನೋ ಕಾನ್ಸೆಪ್ಟ್ ನ ಮೂಲಕ ಮಾತ್ರ ಅವರು ಯುದ್ಧ ಮಾಡೋದಾದ್ರೆ ಇವರಿಗೆ ಅನಿಮಲ್ ಕಲ್ಚರ್ ಅವರಿಗೆ ಅದ್ಯಾವುದೂ ಇರಲಿಲ್ಲ. ಜೋ ಜೀತ ವಹಿ ಸಿಕಂದರ್ ಅನ್ನೋದು ಅವರ ಫಾರ್ಮುಲಾ ಆಗಿತ್ತು. ಶ್ರೀಕೃಷ್ಣ ಪರಮಾತ್ಮಂದು ಕೆಲವೊಂದಷ್ಟು ಈ ರಾಜತಾಂತ್ರಿಕತೆ ಅನ್ನುವಂಥದ್ದು, ಸ್ಟ್ರಾಟಜಿ ಅನ್ನುವಂಥದ್ದು ಇರತ್ತಲ್ವಾ, ನೀವ್ ಹೆಂಗೋ ನಾವ್ ಹಂಗೆ, ಬಟ್ ವಿ ಆರ್ ನಾಟ್ ದ ಸೇಮ್ ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಹೇಗೆ ಅನ್ನೋದನ್ನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀನಿ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಒಂದು ಕಥೆ. ಈ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಹೆಸರು ಗಾರ್ಗ್ಯ ಅಂತ. ಈ ಗಾರ್ಗ್ಯ ಆ ಸುತ್ತಮುತ್ತಲಿನ ಮಥುರಾ ಪ್ರದೇಶದ ಯಾದವರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ವಂಶಸ್ಥರು ಅಂತ ಯಾರನ್ನ ಕರಿತೀವಿ ನಾವು, ಅವರ ಮಧ್ಯದಲ್ಲಿ ಬದುಕ್ತಾ ಇರುವಾಗ ಈ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರತ್ತೆ. ಏನ್ ವೀಕ್ನೆಸ್ ಅಂತಂದ್ರೆ ಅವನು ಸೆಕ್ಷುವಲಿ ಇನ್ಕಾಂಪಿಟೆಂಟ್ ಅನ್ನೋದು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನನಗೆ ಕೇಳ್ಬೇಡಿ, ನಾನು ಕಥೆಯನ್ನ ಹೇಳ್ತಾ ಇರೋದು. ಬಟ್ ಈ ಕಥೆಯ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸೆಂಟೆನ್ಸ್ ಅನ್ನ ಬೈಸೆಕ್ಟ್ ಮಾಡಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು, ಇವ್ರಿಗೆ ಹೆಂಗ್ ಗೊತ್ತಾಯ್ತು, ಅದೇ ಹೆಂಗೆ ಅಂತ ಕೇಳೋದಕ್ಕಿಂತ let's try to understand what it has to say to us for our better life. ಸೊ ಈ ವ್ಯಕ್ತಿಯ ಕುರಿತಾಗಿ, ಗಾರ್ಗ್ಯನ ಕುರಿತಾಗಿ ಇವರು ತಮಾಷೆ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ, ನೀನು ಗಂಡಸೆ ಅಲ್ಲ ಹಾಗೆ ಹೀಗೆ ಅಂತ. ಒಂದು ಪಾಯಿಂಟ್ ಆದ್ಮೇಲೆ ಒಬ್ಬ ವ್ಯಕ್ತಿಗೆ ಎಲ್ಲರೂ ಅನವಶ್ಯಕವಾಗಿ ಎಲ್ಲಿ ಆ ವ್ಯಕ್ತಿಯ ಸ್ವಂತ ತಪ್ಪಿರೋದಿಲ್ಲ ಅದನ್ನ ತುಂಬಾ ಟೀಕಿಸ್ತಾ ಇರ್ತಾರೆ, ಆ ವ್ಯಕ್ತಿ ರೆಬೆಲ್ ಆಗ್ತಾರೆ. ಸೊ ಈ ಗಾರ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಮಹಾದೇವನನ್ನ ಕುರಿತು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿ ಒಂದು ವರವನ್ನ ಪಡ್ಕೊಂಡು, ನನಗೆ ಹುಟ್ಟೋ ಮಗ ಹೆಂಗಿರ್ಬೇಕು ಅಂತಂದ್ರೆ ನನ್ನನ್ನ ನೋಡಿ ಯಾರು ಈ ರೀತಿ ಟೀಕಿಸಿ ಹೀಯಾಡಿಸಿ ಮಾತಾಡಿದ್ದಾರೆ, ಆ ಯಾದವರ ಕುಲವನ್ನ ಸರ್ವನಾಶ ಮಾಡಬೇಕು, ಅಷ್ಟು ಪವರ್ಫುಲ್ ಆಗಿರುವಂತಹ ಮಗನನ್ನ ನನಗೆ ಕರುಣಿಸು ಅಂತ ಹೇಳ್ಬಿಟ್ಟು ಒಂದು ವರವನ್ನ ಪಡ್ಕೊಂಡು ಬರ್ತಾನೆ. ಆ ನಂತರದಲ್ಲಿ ಅವನು ದ್ವೇಷ, ಕೋಪ ಇದೆಲ್ಲವೂ ಸೇರಿದ್ರಿಂದ ಜೊತೆಗೆ ಇವನ ಹತ್ರ ಇವಾಗ ಇನ್ನೊಂದು ಪವರ್ ಇದೆ. ಅವಾಗ ಏನಾಗತ್ತೆ, ಒಂಥರ ವಿಲನ್ ಆಟಿಟ್ಯೂಡ್ ಅನ್ನೋದೇ ಹೊರಗಡೆ ಬರೋದು. ಅವನು ಏನ್ ಮಾಡ್ತಾನೆ ಅಂತಂದ್ರೆ ರಂಬೆಯ ಜೊತೆ ದೇಹ ಸಂಬಂಧವನ್ನ ಬೆಳೆಸಿ ಅವಳ ಮೂಲಕ ಒಂದು ಮಗನನ್ನ, ಯಾರು ಈ ಕ್ರೋಧದ ಮ್ಯಾನಿಫೆಸ್ಟೇಷನ್ ಆಗಿರ್ತಾರೆ, ಒಬ್ಬ ವ್ಯಕ್ತಿ ಈ ಯಾದವರನ್ನ ಸಂಹಾರ ಮಾಡಬೇಕು ಅಂತ ಅವನ ಪುತ್ರನಾಗಿ ಬರ್ತಾನೆ. ಆ ವ್ಯಕ್ತಿಯ ಹೆಸರು ಕಾಲಯವನ್ ಅಂತ. ಇಲ್ಲಿ ಕಾಲ ಅಂತಂದ್ರೆ ಕಪ್ಪು ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ಬ್ರಹ್ಮಾಂಡ ಪುರಾಣದ ಕಥೆಯ ಹೇಳೋ ಪ್ರಕಾರ ಈ ಗಾರ್ಗ್ಯನಿಗೆ ಎಷ್ಟು ಕೋಪ ಅನ್ನೋದಿತ್ತು, ಹಾಗೆ ಇಂಟಿಮೆಸಿ ಅನ್ನೋದಿರುತ್ತೆ. ಆ ಟೈಮಲ್ಲಿ ತಂದೆ ತಾಯಿಯ ಮನಸ್ಥಿತಿ ಹೇಗಿರುತ್ತೆ, ಅದು ಮಕ್ಕಳಲ್ಲಿ
ಅವರ ಸಂಸ್ಕಾರವಾಗಿ ಬರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಇವತ್ತಿಗೂ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗರ್ಭ ಸಂಸ್ಕಾರ ಅನ್ನೋದನ್ನ ಮಾಡೋದನ್ನ ನೀವು ಕೇಳಿರ್ತೀರಾ. ಅದಕ್ಕೆ ಒಂದು ತಂದೆ ತಾಯಿಯ ನಡುವೆ ದೇಹ ಸಂಬಂಧ ನಡೆಯುವಾಗ ಅವರ ಮನೋಭಾವನೆ ಹೇಗಿರುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಗರ್ಭದಲ್ಲಿರುವಂತಹ ಮಗುವಿಗೆ ತಾಯಿಯ ಸಂಸ್ಕಾರ ಮಾತ್ರ ಅಲ್ಲ, ಅದು ಫಲಿತ ಆಗತ್ತಲ್ಲ, ಮಗು ಅಂತ ಅದು ಭ್ರೂಣ ಆಗೋದಕ್ಕೆ ತಂದೆಯ ಸ್ಪರ್ಮ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಅವರಿಬ್ಬರ ಮನಸ್ಥಿತಿ ಹೇಗೆ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಆಫ್ ಕ್ರೋಧ, ಯಾರನ್ನ ಕಾಲಯವನ ಅಂತ ಕರಿತೀವಿ, ಅವನ ಮೂಲಕ ತಿಳ್ಕೊಳ್ಬಹುದು. ಸೊ ಈ ಕಾಲಯವನ ಅವನ ಏನು ಮ್ಯಾನಿಫೆಸ್ಟೇಷನ್ ಆಗತ್ತೆ, ಅವನು ಮೂರ್ತ ರೂಪ ಅನ್ನೋದಾಗತ್ತೆ. ಅವನು ಬರ್ತಾನೆ, ಅವನ ತಂದೆ ಹೇಳ್ತಾನೆ, ನೋಡಪ್ಪ ನಿನ್ನ ಜೀವನದ ಗುರಿ ಇದು, ನಿನ್ನ ತಂದೆಗೆ ಇವರು ಅವಮಾನ ಮಾಡಿದ್ದಾರೆ, ಸೊ ಇವ್ರ ಮೇಲೆಲ್ಲ ನೀನು ಸೇಡ್ ತೀರ್ಸ್ಕೊಳ್ಬೇಕು, ಯಾದವರನ್ನ ಸಾಯಿಸ್ಬೇಕು ನೀನು ಅನ್ನೋದನ್ನ ಹೇಳಿ, ಆಮೇಲೆ ಆ ಗಾರ್ಗ್ಯ ಅನ್ನೋನು ಕಾಡಿಗೆ ಹೋಗಿ ಸನ್ಯಾಸಿ ಜೀವನದಲ್ಲಿ ಬದುಕ್ತಾನೆ. ಅಂದ್ರೆ ಕೆಲವು ಸರ್ತಿ ನಮ್ಮ ಕೆಲವೊಂದಷ್ಟು ಕ್ರೋಧ, ಮೋಹ, ಲೋಭ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ರೆಪಕಷನ್ ಬೀಳತ್ತೆ ಇತಿಹಾಸದ ಪುಟದಲ್ಲಿ ಅಥವಾ ಪೌರಾಣಿಕ ಕಥೆಗಳನ್ನ ಓದಿದಾಗ ಅಂತಂದ್ರೆ ಈ ಒಂದು ಕಥೆ. ಆದ್ರೆ ಎಲ್ಲದಕ್ಕೂ ಒಂದು ಲಾಜಿಕ್ ಇರತ್ತೆ ಅನ್ನೋದು ಕೂಡ ನಿಮ್ಗೆ ಈ ಕಥೆ ಎಂಡಿಂಗ್ ಅಲ್ಲಿ ಗೊತ್ತಾಗತ್ತೆ. ಸೊ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಯಾವಾಗ್ಲೂ ಅವನ ಉದ್ದೇಶ ಇರೋದೆ ಈ ಯಾದವರು ತನ್ನ ತಂದೆಯನ್ನ ಅವಮಾನ ಮಾಡಿದ್ದಾರೆ, ಅವರೆಲ್ಲರನ್ನ ಸಂಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಥುರಾ ಮೇಲೆ ದಂಡೆತ್ತಿ ಬರ್ತಾ ಇರ್ತಾನೆ. ಈ ಮಥುರಾಗೆ ದಂಡೆತ್ತಿ ಬರುವಾಗ್ಲೂ ಕೂಡ ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಕಂಸ ಕೊಂದ ಆದ್ಮೇಲೆ ಅವನ ಮಾವ ಯಾರಿರ್ತಾನೆ, ಕಂಸನ ಮಾವ ಆಗಿರುವಂತಹ ಜರಾಸಂಧ 17 ಬಾರಿ ಮಥುರಾದ ಮೇಲೆ ದಂಡೆತ್ತು ಹೋಗಿ ಸೋಲ್ತಿದ್ರು ಕೂಡ ತನ್ನ ಪ್ರಯತ್ನ ಬಿಡ್ತಾ ಇರ್ಲಿಲ್ಲ. ಆದ್ರೆ ಶ್ರೀಕೃಷ್ಣನಿಗೆ ಒಂದು ಸಮಸ್ಯೆ ಆಗತ್ತೆ, ನನ್ನ ಸಲುವಾಗಿ ನನ್ನ ಜನ, ನನ್ನ ಯಾದವರು ಪದೇ ಪದೇ ಯಾಕೆ ಇಷ್ಟು ಯುದ್ಧದ ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ದ್ವಾರಕೆ ಅನ್ನೋ ಹೊಸ ಪಟ್ಟಣವನ್ನೇ ಸೃಷ್ಟಿ ಮಾಡ್ತಾನೆ. ಈ ದ್ವಾರಕೆ ಹೇಗಿತ್ತು ಅನ್ನೋದನ್ನ ಒಂದು ಸಪರೇಟ್ ಎಪಿಸೋಡ್ ಅಲ್ಲಿ ಈಗಾಗಲೇ ಹೇಳಿದ್ದೀನಿ, ದಯವಿಟ್ಟು ನೋಡಿ, ಇದು ಥಂಬ್ನೇಲ್ ರೆಫರೆನ್ಸ್ಗೆ. ಸೊ ಆ ಥರದಲ್ಲಿ ಈ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಸೋಲ್ಸೋಕು ಆಗ್ತಾ ಇಲ್ಲ ಕಾಲಯವನನ್ನ, ಜರಾಸಂಧನನ್ನ, ಆದ್ರೆ ಅವರ ಉಪಟಳ ಅನ್ನೋದನ್ನ ಸಹಿಸೋಕು ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಗೊತ್ತಿರುತ್ತೆ ಈ ಕಾಲಯವನನ್ನ ಅವನ ಅದೆಷ್ಟೇ ಆರ್ಮಿ ತಗೊಂಡು ಬಂದ್ರು, ಈ ಪುರಾಣದಲ್ಲಿ ಹೇಳೋ ಪ್ರಕಾರ 3 ಲಕ್ಷಕ್ಕೂ ಅಧಿಕ ಯವನರು, ಇವನ ಆರ್ಮಿಯವರನ್ನ ಯವನರು ಅಂತ ಕರೀತಾರೆ, ಅವ್ರನ್ನ ತರೋದು, ಇಲ್ಲಿ ಯಾದವರನ್ನ ಕೊಲ್ಸೋದು, ತೊಂದರೆ ಮಾಡೋದು, ಅದೇ ಅವನ ಜೀವನದ ಉದ್ದೇಶ ಆಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಮನುಷ್ಯನನ್ನ ನನ್ನಿಂದ ಕೊಲ್ಲಕ್ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ಇವನು ಶಿವನ ಪ್ರಸಾದ ಅನ್ನೋದು ಕೂಡ ಗೊತ್ತಿರುತ್ತೆ. ಆದ್ರೆ ಪ್ರಕೃತಿ ಅನ್ನೋದು ಹೇಗೆ ತನ್ನ ಎಲ್ಲಾ ಲೀಲೆಯನ್ನ ಅಲೈನ್ ಮಾಡುತ್ತೆ ಅಂತಂದ್ರೆ, ಶ್ರೀಕೃಷ್ಣ ಇವನ್ ಯಾವ್ಯಾವಾಗೆಲ್ಲ ಇವನ್ ಜೊತೆ ಯುದ್ಧ ಮಾಡಕ್ ಬರ್ತಾನೋ ಕೃಷ್ಣ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಇವತ್ತಿಗೂ ನಾವು ರಣಚೋಡ್ ಅನ್ನುವಂತಹ ಹೆಸರನ್ನ ಕೇಳ್ತೀವಿ. ಈ 3 Idiots ಅಲ್ಲಿ ಅಮೀರ್ ಖಾನ್ದು ನಿಜವಾದ ಹೆಸರು ರಣಚೋಡ್ ದಾಸ್ ಅಂತ ಬರುತ್ತಲ್ವಾ, ಅವಾಗ ವಿಚಿತ್ರ ಅಂತ ಅನ್ಸಿರ್ಬೇಕು ನಿಮ್ಗೆ. ಸೊ ಈ ರಣಚೋಡ್ ಅಂತಂದ್ರೆ ಅರ್ಥ ಕೃಷ್ಣನನ್ನ ಕರೆಯೋದವನು, ಅಂದ್ರೆ ಯುದ್ಧ ಭೂಮಿಯಿಂದ ಹೇಡಿ ಹಾಗೆ ಬಿಟ್ಟು ಹೋಗ್ತೀಯೇನೋ, ರಣಚೋಡ್ ಅಂತಂದ್ರೆ ರಣವನ್ನ ಬಿಟ್ಟು ಹೋಗುವಂತಹ ಹೇಡಿ ಅಂತ ರಣಚೋಡ್ ಅಂತ ಅವನನ್ನ ಕರಿತಾ ಇರ್ತಾನೆ. ಆದ್ರೂ ಶ್ರೀಕೃಷ್ಣ ಏನು ಅವಮಾನ ಮಾಡ್ಕೊಳ್ಳದೆ, ಹಂಗೆ ಹೇಳ್ತೀಯ ಪರವಾಗಿಲ್ಲ ನಾನು ಓಡೋಗ್ತೀನಿ ಅಂತ ಓಡೋಗ್ತಾ ಇರ್ತಾನೆ. ಓಡೋಗಿ ಒಂದು ಗುಹೆಯನ್ನ ಪ್ರವೇಶ ಮಾಡ್ತಾನೆ. ಆ ಗುಹೆಯಲ್ಲಿ ಒಬ್ಬ ವ್ಯಕ್ತಿ ಮಲ್ಕೊಂಡಿರ್ತಾನೆ, ಅಂದ್ರೆ ಹೆಣದ ತರ ಮಲ್ಕೊಂಡಿರ್ತಾನೆ. ಅವನ ಮೇಲೆ ತಾನು ಹಾಕೊಂಡಿರೋ ಶಾಲನ್ನ ಹೊದಿಸ್ಬಿಟ್ಟು ಅಲ್ಲೇ ಒಂದ್ ಕಡೆ ಬಚ್ಚಿಟ್ ಕೂತ್ಕೋತಾನೆ. ಯಾರಪ್ಪ ಈ ವ್ಯಕ್ತಿ ಶಾಲನ್ನ ಹೊದಿಸ್ಕೊಂಡು ಮಲ್ಕೊಂಡಿರೋರು ಅಂತಂದ್ರೆ, ಅವನು ದ್ವಾಪರ ಯುಗಕ್ಕೆ ಸೇರಿರುವಂತಹ ವ್ಯಕ್ತಿನೇ ಅಲ್ಲ, ತ್ರೇತಾಯುಗದ ಶ್ರೀರಾಮಚಂದ್ರನ ಫಾದರ್ ಅಂದ್ರೆ ಶ್ರೀರಾಮಚಂದ್ರನ ಪೂರ್ವಜ ಆಗಿರುವಂತಹ ಮುಚುಕುಂದ್ ಅನ್ನೋ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ದಾನವರು ಹಾಗೂ ದೇವತೆಗಳ ನಡುವೆ ನಡೆದಂತಹ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯವನ್ನ ಮಾಡಿ ಅದೆಷ್ಟು ವರ್ಷಗಳ ಕಾಲ ಆಯಾಸಗೊಂಡಿರ್ತಾರೆ ಅಂತಂದ್ರೆ, ಕೊನೆಗೆ ದೇವತೆಗಳು ಗೆದ್ದ ತಕ್ಷಣ ಇಂದ್ರ ಒಂದು ವರವನ್ನ ಕೊಡ್ತಾನೆ ಈ ರಾಜನಿಗೆ, ಮುಚುಕುಂದ ರಾಜನಿಗೆ. ನೀನು ಅದೆಷ್ಟು ವರ್ಷಗಳ ಕಾಲ ವಿಶ್ರಾಮ ಪಡ್ಕೊಳ್ಳೋಕೆ ಇಷ್ಟಪಡ್ತೀಯೋ ಆರಾಮಾಗಿ ನಿದ್ದೆ ಮಾಡು, ನಿನ್ನನ್ನು ಯಾರಾದ್ರೂ ಡಿಸ್ಟರ್ಬ್ ಮಾಡಕ್ ಬಂದ್ರು ಅಂತಂದ್ರೆ ನೀನು ಕಣ್ಣು ಬಿಟ್ಟ ತಕ್ಷಣ ಅವರು ಸುಟ್ಟು ಬೂದಿ ಆಗ್ತಾರೆ ಅನ್ನೋ ಒಂದು ವರವನ್ನ ಇಂದ್ರದೇವ ಮುಚುಕುಂದ ರಾಜನಿಗೆ ಕೊಟ್ಟಿರ್ತಾನೆ. ಅಲ್ಲಿ ಮಲಗಿದ್ದು ತ್ರೇತಾಯುಗಕ್ಕೆ ಸೇರಿರುವಂತಹ ಶ್ರೀರಾಮಚಂದ್ರನ ಪೂರ್ವಜ ಮುಚುಕುಂದ ರಾಜ. ಇವನು ಬರ್ತಾನೆ, ಯಾರು ಕಾಲಯವನ್, ಕೂಕ್ಕೊಂಡು ಎಲ್ಲೋಗಿದ್ಯಾ ಹೇಳಿ ನನ್ ಮಗನೇ, ನಿನಗ್ ಧೈರ್ಯ ಇಲ್ಲ, ನನ್ನನ್ ಬಾ ಎದುರಿಸು, ನನ್ನನ್ ಕೊಲ್ಲು ನೋಡೋಣ, ಹಿಂಗೆಲ್ಲ ಹೇಳ್ಕೊಂಡು ರೌದ್ರಾವತಾರ ವೀರಾವೇಶ ಎಲ್ಲದಿಂದ ಬರ್ತಾ ಇರ್ತಾನೆ ಈ ಕಾಲಯವನ. ಬಂದ್ಬಿಟ್ಟು ಕೃಷ್ಣನ್ ಶಾಲ್ ನೋಡಿರ್ತಾನಲ್ಲ,
ಇಲ್ಲಿ ಬಂದು ಮಲಗಿದೆಯೇನೋ ಹೇಳಿ ಬಾರೋ ನನ್ನ ಜೊತೆ ಯುದ್ಧ ಮಾಡುವಂತ ದೊಡ್ಡ ಪೌರುಷ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಡಿಸ್ಟರ್ಬ್ ಮಾಡಕ್ ಹೋಗ್ತಾನೆ ಮುಚುಕುಂದ ರಾಜನನ್ನ. ನಿದ್ದೆಯಿಂದ, ಅದು ಎಷ್ಟೋ ಶತಮಾನಗಳಿಂದ ನಿದ್ದೆ ಮಾಡ್ತಾ ಇದ್ದಂತಹ ಮುಚುಕುಂದ ರಾಜನ ಕಣ್ಣು ಓಪನ್ ಆಗ್ತಾ ಇದ್ದ ಹಾಗೆ ಆ ಕಣ್ಣಿನಿಂದ ಹೊರಬಿದ್ದಂತಹ ಅಗ್ನಿ ಅನ್ನೋದು ಎದುರುಗಡೆ ಇರುವಂತಹ ವ್ಯಕ್ತಿ ಕಾಲಾಯವನನ್ನ ನೋಡುತ್ತೆ. ಕಾಲಾಯವನ ಏನಾಗ್ತಾ ಇದೆ ಅಂತ ಗೊತ್ತಾಗೋದ್ರೊಳಗಡೆ ಸುಟ್ಟು ಭಸ್ಮ ಆಗಿ ಹೋಗ್ತಾನೆ. ಅಂದ್ರೆ ನೋಡಿ, ಕಾಲಾಯವನನ್ನ ಯಾರೂ ಕೂಡ ಕೊಲ್ಲೋಕೆ ಸಾಧ್ಯ ಆಗದ್ದೇ ಇದ್ರು ಅವನಿಗೂ ಸಾವು ಬರ್ಕೊಂಡಿತ್ತು. ನಮ್ಮ ಪುರಾಣಗಳನ್ನ ಓದಿದಾಗ ಎಂಥೆಂಥದ್ದು ವರವನ್ನ ಪಡ್ಕೊಂಡಿರೋರಿದ್ದಾರೆ, ಆದ್ರೆ ಅವರೆಲ್ಲರೂ ಕೂಡ ಸರ್ವನಾಶ ಆಗೇ ಹೋಗಿರೋದು. ಪ್ರಕೃತಿಗೆ ಅದರ ಲೀಲೆಯನ್ನ ಹೆಂಗ್ ಫ್ಯಾಬ್ರಿಕೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಮುಚುಕುಂದ ರಾಜನಿಗೆ ನಮಸ್ಕಾರವನ್ನ ಮಾಡಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ಈ ರೀತಿ ಮಾಡದೆ ನನ್ನ ಹತ್ರ ಮತ್ತೇನು ಉಪಾಯಗಳೇ ಇರಲಿಲ್ಲ, ಹಾಗಾಗಿ ನಿಮ್ಮನ್ನ ನಿದ್ದೆಯಿಂದ ಅವನು ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ನಾನು ಲೀಲೆಯನ್ನ ರಚಿಸಿದೆ. ಇನ್ನು ಮುಂದೆ ನೀವು ತಪಸ್ಸನ್ನ ಮಾಡಿ ಒಂದು ಮುಕ್ತಿಯನ್ನ ಪಡ್ಕೊಳ್ಳೋ ಕಡೆ ಆಲೋಚನೆ ಮಾಡಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅಲ್ಲ, ಕೆಲವು ಸರ್ತಿ ಶೂರಾವೇಶ, ಈ ಪೌರುಷತನ ಅಂತಂದ್ರೆ ಹೊಡೆದಾಡೋಕ್ ನಿಲ್ಲೋದ ಅಲ್ಲ, ಏನು ಮಾಡದೆ ಸುಮ್ಮನಿರ್ಬೇಕು. ಸಮಯ ಬರುತ್ತೆ, ಆವಾಗ ಆ ಸಮಯವನ್ನ ಹೇಗೆ ಕರೆಕ್ಟ್ ಆಗಿ ಜಾಯಿಂಟ್ ಮಾಡಬೇಕು, ಯಾರನ್ನ ಹೆಂಗೆ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದನ್ನ ನಾವು ಸೂತ್ರಧಾರನಾಗಿ ಆಲೋಚನೆ ಮಾಡಬೇಕು. ವಿ ಶುಡ್ ನಾಟ್ ಬಿ ಅ ಪ್ಲೇಯರ್. ಕಿಂಗ್ ಮೇಕರ್ ಬೇರೆ, ಪ್ಲೇಯರ್ ಬೇರೆ. ಕೃಷ್ಣ ಎಲ್ಲ ಕಡೆ ಪ್ಲೇಯರ್ ಆಗಕ್ ಹೋಗೇ ಇಲ್ಲ. ಯಾವಾಗ ಕಂಸನನ್ನ ಕೊಲ್ಬೇಕಿತ್ತು ಪ್ಲೇಯರ್ ಆದ, ಬಟ್ ಬಾಕಿ ಎಲ್ಲ ವಿಷಯದಲ್ಲಿ ನೋಡಿದ್ವಿ ಅಂತಂದ್ರೆ ಅವನು ಸೂತ್ರಧಾರ, ಕಿಂಗ್ ಮೇಕರ್. ಅದಕ್ಕೆ ರಣಛೋಡ್ ಅನ್ನೋ ಹೆಸರು ಬಂದ್ರು, ಕಳಂಕಗಳು ಇದ್ರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅದೆಷ್ಟು ಕಳಂಕಗಳನ್ನ ತನ್ನ ತಲೆ ಮೇಲೆ ಹೊತ್ಕೊಂಡ ಅಂತಂದ್ರೆ ಸ್ಟಿಲ್ ಹಿ ಸ್ಟುಡ್ ಫರ್ಮ್. ಯಾಕೆ? ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರನೇ ನಾನು ಅವತಾರವನ್ನ ತಳೆದು ಬಂದಿರುವಾಗ ಇದೆಲ್ಲ ಯಾವ ಜುಜ್ಬಿ. ಅಂಡ್ ಆಲ್ಸೋ ಶ್ರೀಕೃಷ್ಣ ಪರಮಾತ್ಮನನ್ನ ನಾನು ಕೇವಲ ಒಂದು ದೇವರು ಅಂತ, ದೇವರ ಅಂಶ, ದೇವರ ಅವತಾರ ಅಂತ ನೋಡೋದಲ್ಲ. ಒಬ್ಬ ದೇವ ಭೂಮಿಗೆ ಬಂದ ಮೇಲೆ, ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯರ ಸಾಮಾನ್ಯ ಕಷ್ಟಗಳಿಗೇನಿರುತ್ತೆ ಅದೆಲ್ಲದನ್ನ ಅನುಭವಿಸ್ತಾನೆ. ದಿಸ್ ಈಸ್ ದ ಗ್ರೇಟ್ನೆಸ್. ದೇವ್ರಿಗೆ ಏನು ಕರ್ಮ ಬಿದ್ದಿತ್ತು ಹಂಗಾದ್ರೆ ಇದೆಲ್ಲ ಅನುಸರಿಸೋದು ಅನ್ನೋದೊಂದು ಬರುತ್ತಲ್ವಾ. ಅಂತ ದೇವರಿಗೆ ಕಷ್ಟಗಳು ಸರಮಾಲೆಯ ಹಾಗೆ ಬಂದಿರುವಾಗ ನಾನು ಯಾಕೆ ಕಂಪ್ಲೇಂಟ್ ಮಾಡಬೇಕು? ಇದು ಕೂಡ ಒಂದು ಇನ್ಸ್ಪಿರೇಷನ್. ರೈಟ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.